ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಮನೆ ಕೆಲಸವನ್ನು ಚುರುಕಾಗಿ ಮತ್ತು ಒತ್ತಡವಿಲ್ಲದೆ ಮುಗಿಸಲು ಇಲ್ಲಿ ಅದ್ಭುತ 20 ಟಿಪ್ಸ್ಗಳನ್ನು ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕೊನೆವರೆಗೂ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಸಮಯ ನಿರ್ವಹಣೆ ಮತ್ತು ಯೋಜನೆ. ಬೇಗ ಎಚ್ಚರಗೊಳ್ಳಿ. ಬೆಳಗ್ಗೆ ಬೇಗ ಏಳುವ ಅಭ್ಯಾಸವು ಹೆಚ್ಚಿನ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ಮಾಡಲು ಸಹಾಯ ಮಾಡುತ್ತದೆ. 2. ದೈನಂದಿನ ವೇಳಾಪಟ್ಟಿ, ಅಂದರೆ ದಿನದ ಕೆಲಸಗಳ ಸರಿಯಾದ ವೇಳಾಪಟ್ಟಿಯನ್ನು ಮಾಡಿಕೊಳ್ಳಿ. ಇದರಿಂದ ಎಲ್ಲವೂ ಸಮಯಕ್ಕೆ ಸರಿಯಾಗಿ ನಡೆಯುತ್ತದೆ. 3. ಆದ್ಯತೆ ನೀಡಿ. ಯಾವ ಕೆಲಸ ಮೊದಲು ಮಾಡಬೇಕೆಂದು ಯೋಜಿಸಿ ಕಠಿಣ ಕೆಲಸಗಳನ್ನು ಬೆಳಗ್ಗೆಯೇ ಮಾಡಿ ಮುಗಿಸಿಬಿಡಿ. 4. 1 ನಿಮಿಷದ ನಿಯಮ. 1 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಕೆಲಸಗಳನ್ನು, ಉದಾಹರಣೆಗೆ ಬಟ್ಟೆ ಒಣಹಾಕುವುದು ಅಥವಾ ಪಾತ್ರೆ ತೊಳೆಯುವುದು, ತಕ್ಷಣವೇ ಮಾಡಿ. 5. ದಿನಕ್ಕೆ 20 ನಿಮಿಷಗಳ ಕ್ಲೀನಿಂಗ್. ಪ್ರತಿದಿನ ಕೇವಲ 20 ನಿಮಿಷಗಳನ್ನು ಶುಚಿಗೊಳಿಸಲು ಮೀಸಲಿಟ್ಟರೆ ವಾರಾಂತ್ಯದಲ್ಲಿ ಹೆಚ್ಚಿನ ಕೆಲಸದ ಹೊರೆ ಇರುವುದಿಲ್ಲ. 6. ರಾತ್ರಿಯ ತಯಾರಿ. ಮರುದಿನಕ್ಕೆ ಬೇಕಾದ ಬಟ್ಟೆಗಳನ್ನು ಇಡುವುದು ಅಥವಾ ಅಡುಗೆಯ ಪೂರ್ವ ತಯಾರಿಗಳನ್ನು ಇಂದಿನ ರಾತ್ರಿಯೇ ಮಾಡಿ. 7. ಗೊಂದಲಗಳನ್ನು ತಪ್ಪಿಸಿ. ಕೆಲಸ ಮಾಡುವಾಗ ಫೋನ್ ಅಥವಾ ಟಿವಿ ನೋಡುವುದರಿಂದ ದೂರವಿರಿ. ಇದರಿಂದ ಏಕಾಗ್ರತೆ ಹೆಚ್ಚುತ್ತದೆ. 8. ಅಡುಗೆ ಮನೆ ಮತ್ತು ಶುಚಿಗೊಳಿಸುವ ಹ್ಯಾಕ್ಸ್. ಪೂರ್ವ ಸಿದ್ಧತೆ. ಶಾಲಾ ಅಥವಾ ಆಫೀಸ್ ಊಟದ ಡಬ್ಬಿಗಳನ್ನು ಮೊದಲೇ ಸಿದ್ಧಪಡಿಸಿಟ್ಟುಕೊಳ್ಳಿ. 9. ಕ್ಲೀನ್ ಆ್ಯಸ್ ಯು ಗೋ. ಅಡುಗೆ ಮಾಡುವಾಗ ಅಥವಾ ಕಾಯುವ ಸಮಯದಲ್ಲಿ ಕೌಂಟರ್ಗಳನ್ನು ಒರೆಸುವುದು ಅಥವಾ ಪಾತ್ರೆಗಳನ್ನು ತೊಳೆಯುವುದು ಮಾಡಿ. 10. ಪಾತ್ರೆಗಳನ್ನು ನೆನೆಸಿಡಿ. ಜಿಗುಟಾದ ಪಾತ್ರೆಗಳನ್ನು ಬಿಸಿ ನೀರಿನಲ್ಲಿ ನೆನೆಸಿಟ್ಟರೆ ತೊಳೆಯುವುದು ಸುಲಭ ಮತ್ತು ವೇಗವಾಗುತ್ತದೆ. 11. ಶುಚಿಗೊಳಿಸುವ ಸಾಮಗ್ರಿಗಳ ಕಿಟ್. ಎಲ್ಲ ಕ್ಲೀನಿಂಗ್ ಸಾಮಗ್ರಿಗಳನ್ನು ಒಂದೇ ಬಕೆಟ್ ಅಥವಾ ಸ್ಥಳದಲ್ಲಿ ಇರಿಸಿ. ಇದರಿಂದ ಅವುಗಳನ್ನು ಹುಡುಕುವ ಸಮಯ ಉಳಿಯುತ್ತದೆ. 12. ಮಲ್ಟಿಟಾಸ್ಕಿಂಗ್. ವಾಷಿಂಗ್ ಮಷಿನ್ ಅಥವಾ ಕುಕ್ಕರ್ ಕೆಲಸ ಮಾಡುವಾಗ ಬೇರೆ ಸಣ್ಣಪುಟ್ಟ ಕೆಲಸಗಳನ್ನು ಮುಗಿಸಿ. 13. ಅನಗತ್ಯ ವಸ್ತುಗಳ ವಿಲೇವಾರಿ. ಹಳೆಯ ಮ್ಯಾಗಝೀನ್, ದಿನಾಂಕ ಮೀರಿದ ಮೇಕಪ್ ಅಥವಾ ಬಳಸದ ಪಾತ್ರೆಗಳನ್ನು ಮನೆಯಿಂದ ಹೊರಹಾಕಿ. 14. ಬೆಡ್ಸೈಡ್ ಟೇಬಲ್ ಸಂಘಟನೆ. ಅನಗತ್ಯ ವಸ್ತುಗಳನ್ನು ಬೆಡ್ಸೈಡ್ ಟೇಬಲ್ನಿಂದ ತೆಗೆದು ಹಾಕಿ ಮತ್ತು ವಸ್ತುಗಳನ್ನು ಅವುಗಳ ಸರಿಯಾದ ಜಾಗದಲ್ಲಿರಿಸಿ. 15. ಬಟ್ಟೆ ಮತ್ತು ಇತರ ನಿರ್ವಹಣೆ, ಅಂದರೆ ಪ್ರತ್ಯೇಕ ಲ್ಯಾಂಡ್ರಿ ಬಿನ್ಗಳು. ದೊಡ್ಡವರು ಮತ್ತು ಮಕ್ಕಳ ಬಟ್ಟೆಗಳಿಗೆ ಪ್ರತ್ಯೇಕ ಬಿನ್ಗಳನ್ನು ಬಳಸಿ. ಇದು ಬಟ್ಟೆಗಳನ್ನು ವಿಂಗಡಿಸುವ ಸಮಯ ಉಳಿಸುತ್ತದೆ. 16. ಟೈಮರ್ ಬಳಕೆ. ವಾಷಿಂಗ್ ಮೆಷಿನ್ ಟೈಮರ್ ಬಳಸಿ. ರಾತ್ರಿಯೇ ಸೆಟ್ ಮಾಡಿದರೆ ಬೆಳಗ್ಗೆ ಎದ್ದ ತಕ್ಷಣ ಬಟ್ಟೆಗಳನ್ನು ಒಣಹಾಕಲು ಸಿದ್ಧವಿರುತ್ತವೆ. 17. ವಸ್ತುಗಳಿಗೆ ನಿಗದಿತ ಜಾಗ. ಪ್ರತಿಯೊಂದು ವಸ್ತುವಿಗೂ ಒಂದು ನಿರ್ದಿಷ್ಟ ಜಾಗ ನಿಗದಿಪಡಿಸಿ ಮತ್ತು ಬಳಸಿದ ನಂತರ ಅಲ್ಲೇ ಇರಿಸಿ. 18. ಕುಟುಂಬದ ಸಹಾಯ. ಮಕ್ಕಳಿಗೂ ಸಣ್ಣಪುಟ್ಟ ಕೆಲಸಗಳನ್ನು, ಅಂದರೆ ಉದಾಹರಣೆಗೆ ಬಟ್ಟೆ ಮಡಚುವುದು, ಈ ಥರ ಹಂಚಿ ಇದನ್ನು ಆಟದಂತೆ ಮಾಡಿ. 19. ಸ್ಮಾರ್ಟ್ ಗೆಜೆಟ್ಗಳ ಬಳಕೆ. ಸಾಧ್ಯವಾದರೆ ವ್ಯಾಕ್ಯೂಮ್ ಕ್ಲೀನರ್ ಅಥವಾ ಡಿಶ್ ವಾಷರ್ಗಳಂತಹ ಆಧುನಿಕ ಉಪಕರಣಗಳನ್ನು ಬಳಸಿ ಸಮಯ ಉಳಿಸಿಕೊಳ್ಳಿ. 20. ಮಲಗುವ ಮುನ್ನ 5 ನಿಮಿಷ. ರಾತ್ರಿ ಮಲಗುವ ಮೊದಲು ಹಾಸಿಗೆ ಸರಿಪಡಿಸಿ ಅಥವಾ ಚದುರಿದ ವಸ್ತುಗಳನ್ನು ಜೋಡಿಸಿಟ್ಟರೆ ಬೆಳಗ್ಗೆ ಮನೆಯಲ್ಲೇ ಶಾಂತಿಯ ಅನುಭವವಾಗುತ್ತದೆ. ಓಕೆ ಫ್ರೆಂಡ್ಸ್, ಈ ಟಿಪ್ಸ್ಗಳು ನಿಮಗೇನಾದರೂ ಇಷ್ಟವಾಗಿದ್ದರೆ ಅದು ಯಾವುದು ಇಷ್ಟವಾಯಿತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.